ಗಂಡ ಹೆಂಡತಿಯ ಸಂಬಂಧ ಸರಿಯಾಗ್ಬಿಟ್ರೆ ಬೇರೆ ಯಾವುದೂ ಅಷ್ಟು ದೊಡ್ಡ ಇಶ್ಯೂ ಆಗಲ್ಲ. ಆದ್ರೆ ಅಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಮಲಗ್ತಾನೂ ಇರಲಿಲ್ವಂತೆ. ಮದುವೆಯಾಗಿ 2 ವರ್ಷ ಕಳೆದ್ರೂ ಮೀನಾಕ್ಷಿಗೆ ದಾಂಪತ್ಯ ಜೀವನದ ಸವಿ ಸುಖ ಯಾವುದರ ಅರಿವು ಆಗಿರಲಿಲ್ಲ ಅನ್ನೋದು ಶಾಕಿಂಗ್ ನ್ಯೂಸ್. ನೋಡೋದಕ್ಕೆ ಮೀನಾಕ್ಷಿ ಮತ್ತು ಪ್ರದೀಪ್ ಜೋಡಿ ಚೆನ್ನಾಗೇ ಇತ್ತು, ಆದ್ರೆ ಮನಸ್ಸಿಂದ ಚೆನ್ನಾಗಿರ್ಬೇಕಲ್ವಾ? ಪ್ರದೀಪ ಮೀನಾಕ್ಷಿನ ಮದುವೆ ಮಾಡಿಕೊಂಡಿದ್ದು ತಾಯಿಯ ಒತ್ತಾಯದಿಂದ. ಆತ ಮೊದಲೇ ಇನ್ನೊಬ್ಬಳ ಜೊತೆ ಲವ್ವಿಗೆ ಬಿದ್ದಿದ್ದ ಅಂತ ನಿರ್ಮಲಾ ಹೇಳ್ತಾಳೆ. ಮುಂಚೆ ಎಲ್ಲ ಚೆನ್ನಾಗೇ ಇದ್ದರು, ಮದುವೆಗಿಂತ ಮುಂಚೆನೂ ಅಷ್ಟು ಚೆನ್ನಾಗಿದ್ರು ಕಣಪ್ಪ. ಚೆನ್ನಾಗಿ ಅಂತ ಏನು ಮದುವೆಗಿಂತ ಮುಂಚೆ ನಮ್ಗೆ ಯಾವತ್ತೂ ಒಂದು ದಿವಸನೂ ಅವ್ನು ನನಗೆ ಬೇಡ ಅಂದ್ಬಿಟ್ಟಿದ್ರೆ ಆಗಿರೋದು ಕಣಪ್ಪ. ನಮ್ಮ ಹತ್ರ ಒಂದಲ್ಲ ಎಲ್ಲನೂ ಹೇಳೋನು, ನಾನು ಹಿಂಗೆ ಮಾಡ್ತೀನಿ ಹಿಂಗೆ ಬಿಡ್ತೀನಿ ಅಂತ ಹೇಳೋನು. ನಾನು ಯಾರನ್ನೂ ಇಟ್ಕೊಂಡು ಲವ್ ಮಾಡ್ತಿದ್ದೀನಿ ಅಂತನಾದ್ರು ಹೇಳ್ಬೋದಾಗಿತ್ತಲ್ವ. ಅವನು ಇದು ಬಂದು ಮಾತು ಹೇಳಲಿಲ್ಲ. ಅಯ್ಯೋ ಅವಳು 5 ನಿಮಿಷ ಫೋನ್ ತೆಗಿಲ್ಲ, ನನಗೆ ಫೋನ್ ಮಾಡ್ಬಿಡೋನು. ನಿನಗೇನಾದ್ರು ಫೋನ್ ಮಾಡೋಳೆ? ನನ್ನ ತಂಗಿ ಮದುವೆಗೆ ಮುಂಚೆ ಅವ್ಳು ಫೋನ್ ಏನಾದ್ರು ಬ್ಯುಸಿ ಬಂದರೆ ನನಗೇ ಫೋನ್ ಮಾಡೋಳೆ ಅಂತ ತೆಗಿಯೋನು. ನನಗೆ ಫೋನ್ ಮಾಡೋ, ನಿನಗೆ ಫೋನ್ ಮಾಡಿದ್ಲ ಮೀನಾ ಅಂತ ಕೇಳೋನು. 5 ನಿಮಿಷ ಫೋನ್ ತೆಗಿ. ಅನುಮಾನ ಪಡ್ತಿರಲಿಲ್ಲ. ಫಸ್ಟ್ ಚೆನ್ನಾಗಿದ್ದ ಕಣಪ್ಪ. ಒಂದು 2 ತಿಂಗಳು ಚೆನ್ನಾಗಿ ನೋಡ್ಕೊಂಡ ಕಣಪ್ಪ. ಚೆನ್ನಾಗೇ ಇದ್ರು ಅಂದ್ರು ಇಬ್ರು ಸೇರಿರ್ಲಿಲ್ವಂತೆ. ಅದ್ಯಾಕೆ ಹಂಗೆ ಅನ್ನೋದು ಮೀನಾಕ್ಷಿಗೆ ಗೊತ್ತಾಗಿದ್ದು ತಡವಾಗಿ. ಅಷ್ಟೊತ್ತಿಗೆಲ್ಲ ಪ್ರದೀಪ್ ಮತ್ತೊಂದು ಮನೆ ಮಾಡಿಯಾಗಿತ್ತು ಅಂತಾರೆ ನಿರ್ಮಲಾ. ಆ ಹುಡುಗಿನ ಯಾವಳನ್ನ ಇಟ್ಕೊಂಡಿದ್ದಂತಲ್ಲಪ್ಪ. ಅವಳು ಯಾವಳ ಗೊತ್ತಿಲ್ಲ ಕಣಪ್ಪ. ಅವಳನ್ನ ನಾನು ನೋಡಿಲ್ಲ ಕಣಪ್ಪ. ಅವಳನ್ನ ಮದುವೆಗೆಲ್ಲ ಮನೆ ಮಾಡಿ ಮಡಿಕೊಂಡವನು ಕಣಪ್ಪ. ಯಾವಳನ್ನ ಮದುವೆ ಮಾಡ್ಕೊಂಡು ಮನೇಲಿ ಮನೆ ಮಾಡಿಕೊಂಡವನಂತೆ ಕಣಪ್ಪ. ಎಲ್ಲಿ ಮನೆ ಮಾಡೋಣ ಅಂತಲೂ ಗೊತ್ತಿಲ್ಲ ನಮಗೆ. ಇಂದಿರಾನಗರನೋ ಅಶೋಕ ಪಿಲ್ಲರೋ ಏನೋ ಗೊತ್ತಿಲ್ಲ ಕಣಪ್ಪ ನಮಗೆ. ಅಲ್ಲೆಲ್ಲ ಮನೆ ಮಾಡಿ ಇಟ್ಕೊಂಡವನಂತೆ. ಇವನು ಮನೆಗೆ ಬರ್ತಿರ್ಲಿಲ್ಲ. ಅವನು ಮನೆಗೆ ಬರ್ತಿರ್ಲಿಲ್ಲ ಕಣಪ್ಪ. ಗಂಡ ಮನೆಗೆ ಬರಲ್ಲ, ಬಂದ್ರು ರೂಮಿನ ಕಡೆ ಮುಖಾನೂ ಹಾಕಲ್ಲ, ತನ್ನನ್ನ ಪ್ರೀತಿಯಿಂದ ಕಾಣಲ್ಲ ಅಂದ್ರೆ ಯಾವ ಹೆಂಡತಿ ನೆಮ್ಮದಿಯಿಂದ ಇರ್ತಾಳೆ ಹೇಳಿ? ಮೀನಾಕ್ಷಿ ಮೊದಲು ಒಬ್ಳೆ ಆ ಕಷ್ಟನ ತಡ್ಕೊಂಡ್ಲು. ಕೊನೆಗೆ ಮನಸ್ಸು ತಡಿದೆ ತನ್ನ ಹತ್ರ ಹೇಳ್ಕೊಂಡ್ಲು ಅಂತ ನಿರ್ಮಲಾ ಹೇಳ್ತಾರೆ. ಆದ್ರೆ ಪ್ರದೀಪನ ತಾಯಿ ಈ ಆರೋಪವನ್ನ ಒಪ್ಪೋದಿಲ್ಲ. ಮಠದೆಲ್ಲ ಬಂದು ಭಾಗ ತೊಟ್ಟದ ತೆಗಿತಾ ಇಲ್ಲ. ಏನಕ್ಕೆ ನಮ್ಮೇನೋ ಇಷ್ಟೊತ್ತಾಗ ಇರಲ್ಲ. ಅವಳು ಬಂದು 6 ಗಂಟೆ ಬಂದು ದೇವ್ರದಪ್ಪ ಹಚ್ಚಿ ಟಿ ವಿ ನೋಡ್ಕೊಂಡು ಕೂತಿರೋಳು. ನಾನು ಬಂದಮೇಲೆ ಕಾಫಿ ಮಾಡಿಕೊಡೋಳು. ಅವ್ನು ಬರೋದು 10 ಗಂಟೆ. ನಾನು ಅವಳು ಚೆನ್ನಾಗೇ ಇದ್ವಿ. ಅವ್ರ ಅಮ್ಮನೂ ಬರ್ತಾರೆ ಕೇಳಿ. ನಮ್ಮದಕ್ಕೆ ನೆನ್ನೆ ಎಲ್ಲ ಮೊನ್ನೆ ನಮ್ಮದು ರಿಜಿಸ್ಟ್ರ್ ಮದುವೆ ಇತ್ತು. ಅವ್ರು ಬಂದರು. ಅವ್ರ ಚಿಕ್ಕ ಮಗಳು ಡಬಲ್ ರೋಡಲ್ಲಿ ಇದ್ದಾರೆ. ತಾಯಿ ನನ್ನ ಕಾರಲ್ಲಿ ಬಿಟ್ಬಿಟ್ಟು ಅವರು ಗಾಂಧಿ ಬಜಾರ್ ಬಿಟ್ಬಿಟ್ಟು, ತಾಯಿ ನನಗೆ ಲೇಟ್ ಆಯ್ತದೆ ಕಣ್ತಾಯಿ, ಊರಲ್ಲೇನೋ ಅದೇನೋ ಮನೆ ಕೆಲಸ ಮಾಡಿಸ್ತಾ ಇದ್ದೀನಿ ಕಣ್ತಾಯಿ, ಹೋಗ್ತೀನಿ ತಾಯಿ ಅಂತ ಹೋದ್ರು ಅವರು. ಅಷ್ಟೇ. ಅವರು ಬಂದಿದ್ದಾರೆ. ನಾನು ಇವಾಗ ನಮ್ಮ ಅದಕ್ಕೆ ಕೇಳಿದೆ, ಮಾತಾಡಿಲ್ಲ ತಾಯಿ, ನಾನು ಆಫೀಸ್ ಹತ್ರನೇ ನೋಡ್ಕೊಂಡು ಹೋದೆ ಅವಳನ್ನ, ಫೋನಲ್ಲಿ ಮಾತಾಡ್ಕೊಂಡು ಹೋದೆ ಕಣ್ತಾಯಿ ಅಂದರು. ಫೋನ್ ಮಾಡ್ತಾಯಿದ್ದೀನಿ, ಫೋನ್ ಎತ್ತಾ ಇಲ್ಲ. ಏನೂ ಇಲ್ಲ ಕಣಪ್ಪ, ಏನೂ ಇಲ್ಲ. ಅಷ್ಟು ಚೆನ್ನಾಗಿದ್ಲು ನನ್ನ ಹತ್ರ. ನಮ್ಮ ಮಗನ ಹತ್ರನೂ ಚೆನ್ನಾಗೇ ಇದ್ಲು ಕಣಪ್ಪ. ಏನು ಆ ಥರದ್ದು ಏನು ಗಲಾಟೆ ಅಂದರೆ ನಮಗೆ ಗೊತ್ತಿರಬೇಕಲ್ವೇನಪ್ಪ. ಮರ್ಯಾದಸ್ಥರು ಮನೆಯಿಂದಾಚೆ ಹೋಗಲ್ಲ ತಾಯಿ. ಮನಸ್ತಾಪಗಳೇನೇ ಇದ್ರೂ 4 ಗೋಡೆಗಳೊಳಗೆ ಬಗೆಹರಿಸ್ಕೋತಾರೆ. ಗಂಡ ಹೆಂಡತಿ ಹೆಂಗಿದ್ರು ಅನ್ನೋದನ್ನ ಅಕ್ಕಪಕ್ಕದವರಿಂದ ಸ್ಪಷ್ಟವಾಗಿ ಹೇಳೋದಕ್ಕಾಗಲ್ಲ. ಅಲ್ಲಂತೂ ಮೇಲ್ನೋಟಕ್ಕೆ ಎಲ್ಲಾನೂ ಸರಿಯಾಗಿತ್ತು. ಇನ್ನು ಪ್ರದೀಪನಿಗೆ ಕೆಲಸ ಕೊಟ್ಟ ಗಿರಿಯಾಸ್ ಅವರಿಗೂ ಹುಡುಗ ಒಳ್ಳೆಯವನ್ ಥರಾನೇ ಕಂಡಿದ್ದ. ಅವನಿಗೆ ಬೇರೆ ಸಂಬಂಧ ಇರೋ ಬಗ್ಗೆ ಅವರಿಗೆ ಮಾಹಿತಿ ಇರಲಿಲ್ಲ. ಇನ್ನು ತಾಯಿಯಂತೂ ಹಂಗೆಲ್ಲ ಇಲ್ಲವೇ ಇಲ್ಲ ಅಂತಾರೆ. ಯಾಕೆ ಸಂಬಂಧ ಇಲ್ಲ ಅಂತ? ಬೆಳಗ್ಗೆ ಎದ್ದು ಸ್ನಾನ ಮಾಡಕ್ಕೆ ಬರೋನು, ಇನ್ನೊಬ್ಳು ಮನೇಲಿ ಮನೆ ಕಂಡು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಕ್ಯಾರಿಯರ್ ತುಂಬ್ಕೊಂಡು ಕೊಡೋನು ಅವಳಿಗೆ. ಇವ್ರ ಮನೆಯಿಂದನೇ ಕ್ಯಾರಿಯರ್ ಕಳಿಸ್ತಿದ್ರಲ್ಲಪ್ಪ. ಇವ್ರ ಮನೆಯಿಂದನೇ ಕ್ಯಾರಿಯರ್ ಕೊಟ್ಟು ಕಳಿಸೋರು. ಇವ್ರು ಆಫೀಸ್ಗೆ ಹೋಗ್ತೀನಿ ಅಂತ ಕ್ಯಾರಿಯರ್ ತೊಗೊಂಡೋಗೋನು. ಮನೆ ಕಂಡು ಅಲ್ಲಿ ಮನೆ ಕಂಡು ಸ್ನಾನಕ್ಕೆ ಇಲ್ಲಿ ಬರೋನು, ಸ್ನಾನ ಮಾಡ್ಕೊಂಡು ಇಲ್ಲಿ ಊಟ ತುಂಬಿಸ್ಕೊಂಡು ಹೋಗೋನು ಕಣಪ್ಪ. ಬೆಳಗ್ಗೆ ಮಾತ್ರ ಬರೋನು, ರಾತ್ರಿ ಹೊತ್ತು ಬರ್ತಿರಲಿಲ್ಲ ಕಣಪ್ಪ. ಇಂಥ ಗಂಡನ ಜೊತೆ ಬದುಕೋದಕ್ಕಾಗತ್ತಾ? ಆದ್ರೆ ಆಗ್ತಿರೋ ಕಷ್ಟವನ್ನ ಮೀನಾಕ್ಷಿ ಹಿತೈಷಿಗಳ ಹತ್ರ ಹೇಳಿಕೊಂಡು ಸಲಹೆ ಕೇಳಬಹುದಿತ್ತು. ತುಂಬಾ ಕಷ್ಟ ಆಗ್ತಿದೆ ಅಂದ್ರೆ ಪ್ರದೀಪ್ಗೆ ಡಿವೋರ್ಸ್ ಕೊಟ್ಟು ಬದುಕಬಹುದಿತ್ತು. ಕೈಲಿ ಕೆಲಸ, ವಿದ್ಯೆ, ರೂಪ, ಗುಣ ಎಲ್ಲ ಇದ್ದು ಬದುಕ್ತೀನಿ ಅನ್ನೋ ಧೈರ್ಯ ಯಾಕೆ ಬರಲಿಲ್ಲ? ನಿರ್ಮಲಾ ಹೇಳ್ತಿರೋ ಹಾಗೆ ಪ್ರದೀಪ ಇನ್ನೊಬ್ಬ ಹುಡುಗಿನ ಇಟ್ಕೊಂಡು ಹೆಂಡತಿಯ ಸಾವಿಗೆ ಕಾರಣನಾಗಿದ್ದೇ ನಿಜ ಆದ್ರೆ ಆತನಿಗೆ ಸರಿಯಾದ ಶಿಕ್ಷೆ ಆಗಲಿ. ಏನೇ ಸಮಸ್ಯೆ ಇದ್ರೂ ಸಾವು ಅದಕ್ಕೆಲ್ಲ ಪರಿಹಾರ ಅಲ್ಲ. ತೀರಾ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಅಸಹಾಯಕ ಮನಸ್ಸು ಚೆನ್ನಾಗಿ ಓದಿಕೊಂಡಿರೋ ಹುಡುಗಿ ಮೀನಾಕ್ಷಿಗೆ ಅದು ಹೇಗೆ ಬಂತೋ ಗೊತ್ತಾಗ್ತಿಲ್ಲ.
ಹೇಗೋ ಅನಾಹುತ ನಡೆದು ಹೋಗಿದೆ. ಇನ್ನು ಆಕೆಯ ಹೆತ್ತವರು ಅಗಲುವಿಕೆಯ ದುಃಖದಿಂದ ಹೊರಬರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.